ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. 6 ಜಿಲ್ಲೆಗಳಿಗೆ ಇವತ್ತು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಡಗು, ಉತ್ತರ ಕನ್ನಡದಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಮುಂಗಾರು ಮಳೆಯ ಅಬ್ಬರ ಇರುವ ಹಿನ್ನೆಲೆಯಲ್ಲಿ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಎಲ್ಲೆಲ್ಲಿ ರೆಡ್ ಅಲರ್ಟ್ ಅಂತ ನೋಡೋದಾದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಈ 6 ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ರೆಡ್ ಅಲರ್ಟ್ ನಲ್ಲೇ ಇದೆ ಈ ಎಲ್ಲಾ ಜಿಲ್ಲೆಗಳು. ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಅನಾಹುತಗಳು ಆಗಿದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಅನಾಹುತ ಆಗದ ಹಾಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗಿನಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಾದ್ಯಂತ ಇವತ್ತಿನಿಂದ ಆರಂಭ ಆಗ್ತಾ ಇರುವೆ ಶಾಲೆಗಳು. ಕೊಡಗು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರಜೆಯನ್ನ ಘೋಷಿಸಲಾಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆಯಿಂದ ಹಲವು ಜಿಲ್ಲೆಗಳಲ್ಲಿ ನೆರೆಯೇ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಿನ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹೆಚ್ಚಿನ ಅನಾಹುತ ಆಗದ ಹಾಗೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ರಾಜ್ಯದಾದ್ಯಂತ ಮುಂಗಾರು ಮಳೆ ಅಬ್ಬರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಯಾಯ ಜಿಲ್ಲಾಡಳಿತಗಳು ಹೆಚ್ಚಿನ ನಿಗಾವನ್ನ ವಹಿಸಿವೆ. ಇನ್ನು ಉತ್ತರ ಕರ್ನಾಟಕದಲ್ಲೂ ಈಗ ಹೆಚ್ಚಿನ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಇದೀಗ ಇಲ್ಲಿನ ಹಲವು ಜಿಲ್ಲೆಗಳಲ್ಲಿ ನೆರೆಯ ಪರಿಸ್ಥಿತಿಯೂ ಉಂಟಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ವರುಣ ಅಬ್ಬರಿಸ್ತಾ ಇದ್ದಾನೆ. ಧಾರಾಕಾರ ಮಳೆಗೆ ಕಟಾವಿಗೆ ಬಂದಿದ್ದ ಭತ್ತದ ಗದ್ದೆ ಜಲಾವೃತವಾಗಿದೆ. ನೀರಿನಲ್ಲೇ ಕಟಾವು ಮಾಡೋದಕ್ಕೆ ಅನ್ನದಾತ ಇದೀಗ ಪರದಾಟವನ್ನ ಮಾಡ್ತಾ ಇದ್ದಾರೆ. ಅರಕಲಗೂಡು ತಾಲೂಕಿನ ಬೀಜಘಟ್ಟ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ರೈತ ಸುದರ್ಶನ್ ಗೌಡ ಅನ್ನುವವರಿಗೆ ಸೇರಿದ ಭತ್ತದ ಗದ್ದೆಯನ್ನ ನಾವು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಈ ಭತ್ತವನ್ನ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ಮಳೆ ಆರಂಭ ಆಗಿದೆ. ಮುಂಗಾರು ಆರಂಭ ಆದಂತಹ ಹಿನ್ನೆಲೆಯಲ್ಲಿ ಕಳೆದ 5 ದಿನಗಳಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ನೀರಿನಲ್ಲಿಯೇ ಭತ್ತ ಕಟಾವು ಮಾಡ್ತಾ ಇದೆ ಈಗ ರೈತ ಕುಟುಂಬ. 2 ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳೆದಿದ್ರು ರೈತ ಸುದರ್ಶನ್ ಗೌಡ. ಇದೀಗ ಕಟಾವಿಗೆ ಬಂದಿದ್ದಂತಹ ಭತ್ತದ ಗದ್ದೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅನ್ನದಾತ ಕಟಾವು ಮಾಡೋದಕ್ಕೆ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಆತಂಕವನ್ನ ಹುಟ್ಟಿಸಿದೆ ಭೀಮಾ ನದಿ. ಕಾರಣ ಮಹಾರಾಷ್ಟ್ರದಿಂದ ಇದೀಗ ಭಾರೀ ನೀರು ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದ ಉಜ್ಜನಿ ಡ್ಯಾಂನಿಂದ ನೀರು ಬರ್ತಾ ಇದೆ. ಆ ಕಾರಣಕ್ಕಾಗಿ ಇದೀಗ ಕಲಬುರಗಿಯಲ್ಲಿ ಭೀಮಾ ನದಿ ಆ ಭಾಗದ ಅನೇಕ ಗ್ರಾಮಗಳಿಗೆ ಇದೀಗ ಆತಂಕವನ್ನ ಹುಟ್ಟಿಸಿದೆ. ಮಹಾರಾಷ್ಟ್ರದಿಂದ ನೀರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಉಜ್ಜನಿ ಡ್ಯಾಂನಿಂದ ನೀರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಭೀಮಾ ತೀರದ ನದಿ ತೀರ ಪ್ರದೇಶಗಳಲ್ಲಿ ಏನೇನಿದೆ, ಗ್ರಾಮಗಳು ಏನೇನಿದೆ ಆ ತೀರದಲ್ಲಿ ಇದೀಗ ಪ್ರವಾಹ ಭೀತಿ ಉಂಟಾಗಿದೆ. ಭೀಮಾ ನದಿಯ ಅಕ್ಕಪಕ್ಕದ ಹಳ್ಳಿಗಳ ಜನರಿಗೆ ಆತಂಕ ಇದೀಗ. ಕಾರಣ ಈಗಾಗಲೇ ಪ್ರವಾಹ ಭೀತಿ ಇದೆ. ಕಲಬುರಗಿಯ 3 ತಾಲೂಕುಗಳಿಗೆ ಇದರಿಂದ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಅಫ್ಜಲ್ಪುರ ತಾಲೂಕಿನ 128 ಗ್ರಾಮಗಳಿಗೆ ಮುಳುಗಡೆಯ ಭೀತಿ ಇದೆ. ನದಿ ಪಾತ್ರದ ಜನ ಇದ್ದಾರೆ. ಸೊ ನದಿ ತೀರಕ್ಕೆ ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಪ್ರವಾಹದ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇವೆ ಅನೇಕ ಗ್ರಾಮಗಳು. ಆಯಾ ಗ್ರಾಮಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗಾಗಲೇ ಮಣ್ಣೂರಲ್ಲೂ ಕೂಡ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ಈಗಾಗಲೇ ಉಜ್ಜನಿ ಡ್ಯಾಂನಿಂದ ನೀರು ಬಿಟ್ಟರೆ ಭೀಮಾ ತೀರದ ಅನೇಕ ಗ್ರಾಮಗಳು ಇಲ್ಲಿ ಮುಳುಗಡೆಯಾಗುವಂತಹ ಸಾಧ್ಯತೆ ಇದೆ. ಮಣ್ಣೂರು, ಸೊನ್ನ ಗ್ರಾಮ ಕೂಡ ಇದೀಗ ಮುಳುಗಡೆ ಭೀತಿಯನ್ನ ಅನುಭವಿಸ್ತಾ ಇದೆ. ಈ ಗ್ರಾಮದ ಜನರು ಕೂಡ ಆತಂಕದಲ್ಲಿದ್ದಾರೆ. ಇನ್ನು ಬಾಸಗಿ ಈ ಗ್ರಾಮ ಕೂಡ ಮುಳುಗಡೆಯಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಪ್ರವಾಹದ ಭೀತಿ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಜಿಲ್ಲಾಡಳಿತ ಇದೀಗ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಇನ್ನು ಘತ್ತರಗ ಈ ಒಂದು ಗ್ರಾಮವು ಕೂಡ ಇದೀಗ ಮುಳುಗಡೆಯಾಗುವಂತಹ ಪ್ರವಾಹ ಭೀತಿಯನ್ನ ಈಗ ಅನುಭವಿಸ್ತಾ ಇರುವಂತಹ ಗ್ರಾಮ ಆಗಿದೆ. ಸಂಗಾಪುರ ಗ್ರಾಮವು ಕೂಡ ಪ್ರವಾಹ ಭೀತಿಯ ಆತಂಕವನ್ನ ಎದುರಿಸ್ತಾ ಇದೆ. ಹೀಗೆ ಕಲಬುರಗಿಯ ಅನೇಕ ಅಥವಾ ಭೀಮಾ ತೀರದ ಭಾಗದಲ್ಲಿರುವಂತಹ ಅನೇಕ ಗ್ರಾಮಗಳು ಇದೀಗ ಮುಳುಗಡೆಯ ಭೀತಿಯನ್ನು ಅನುಭವಿಸ್ತಾ ಇದೆ. ಮಂಗಳೂರು ಅನ್ನುವಂತಹ ಗ್ರಾಮ ಕೂಡ ಇದೀಗ ಅಲ್ಲಿ ಪ್ರವಾಹ ಭೀತಿಯ
ಭೀತಿಯನ್ನ ಅನುಭವಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಬಳುಂಡಗಿ ಅನ್ನುವಂತಹ ಗ್ರಾಮವೂ ಕೂಡ ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇದೆ. ಈಗಾಗಲೇ ಉಜನಿ ಡ್ಯಾಂನಿಂದ ನೀರು ಬಿಟ್ಟರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ. ಆ ಹಿನ್ನೆಲೆಯಲ್ಲೇ ಇದೀಗ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅಳ್ಳಗಿ ಗ್ರಾಮದಲ್ಲೂ ಕೂಡ ಅದೇ ರೀತಿಯಾದಂತಹ ಆತಂಕ ಇದೆ. ಹಾಗಾಗಿ ಈಗ ಈ ಭಾಗದ ಜನರು ಸುರಕ್ಷಿತವಾಗಿ ಇರೋದಕ್ಕೆ ಬೇಕಾದಂತಹ ಎಲ್ಲಾ ಕ್ರಮಗಳನ್ನ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ. ಉಡಚಣ ಗ್ರಾಮವು ಕೂಡ ಇದೀಗ ಪ್ರವಾಹ ಭೀತಿಯ ಆತಂಕವನ್ನ ಕೂಡ ಎದುರಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಈಗಾಗಲೇ ಉಜನಿ ಡ್ಯಾಂನಿಂದ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಭೀಮಾ ತೀರದಲ್ಲಿ ಇರುವಂತಹ ಅನೇಕ ಗ್ರಾಮಗಳು ಮುಳುಗಡೆಯಾಗುವಂತಹ ಆತಂಕ ಕೂಡ ಇದೆ. ಆ ಭಾಗದ ಜನರಿಗೆ ಯಾವ ರೀತಿಯಾದಂತಹ ಒಂದು ಬೇರೆ ಸೇಫ್ಟಿ ಮೆಜರ್ಸ್ಗಳನ್ನು ಈಗ ತೆಗೆದುಕೊಳ್ಳಲಾಗ್ತಾ ಇದೆ? ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ? ಹೌದು, ಏನಂದ್ರೆ ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಸುರಿಯುವಂತಹ ಮಳೆ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಪ್ರವಾಹ ಭೀತಿ ಎದುರಾಗಿರುವಂತದ್ದು. ಏನು ಭೀಮಾ ನದಿಗೆ ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ಪ್ರತಿನಿತ್ಯ 50,000 ಕ್ಯೂಸೆಕ್ ನೀರನ್ನು ಒಳಹರಿವಿದೆ, ಹಾಗೆ 45,000 ಕ್ಯೂಸೆಕ್ ಹೊರಹರಿವಿದೆ. ಹಾಗಾಗಿ ಇನ್ನು ಮಳೆಗಾಲ ಇನ್ನು ಮುಂದೆ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಮತ್ತು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ, ಅಲ್ಲದೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಆ ಭೀಮಾ ನದಿಗೆ ಇನ್ನೂ ಹೆಚ್ಚಿನ ಹರಿವು ಬರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಸುತ್ತಮುತ್ತಲಿದ್ದಂತಹ ನದಿ ಪಾತ್ರದ ಗ್ರಾಮಗಳೇನಿದಾವೆ ಆ ಗ್ರಾಮಗಳಿಗೆ ಈಗ ಏನು ಪ್ರವಾಹದ ಭೀತಿ ಎದುರಾಗಿರುವಂತದ್ದು. ಹಾಗಾಗಿ ಎಲ್ಲ ಏನು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅಫ್ಜಲ್ಪುರ ತಾಲೂಕಿನ 128 ಹಳ್ಳಿಗಳಿದಾವೆ, ಎಲ್ರಿಗೂ ಕೂಡ ಸೂಚನೆ ನೀಡಿದ್ದಾರೆ. ಯಾರು ಕೂಡ ನದಿ ದಡದಲ್ಲಿ ಹೋಗಬಾರದು, ನದಿ ಪಾತ್ರದಲ್ಲಿ ಯಾರು ನದಿಗೆ ಇಳಿಬಾರದು, ಜಾನುವಾರು ಯಾರು ಹೋಗಬಾರದು ಅನ್ನೋ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಪ್ರವಾಹ ಏನು ಪ್ರತಿ ವರ್ಷವೂ ಕೂಡ ಭೀಮಾ ನದಿಗೆ ಮಹಾರಾಷ್ಟ್ರದಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗುತ್ತೆ. ಹಾಗಾಗಿ ಆ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳಿಗೆ ಗ್ರಾಮಸ್ಥರಿಗೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನು ಮಳೆ ಬರುವಂತಹ ಸಂದರ್ಭದಲ್ಲಿ ಪ್ರವಾಹದ ಏನು ಭೀಮಾ ನದಿಗೆ ಹೆಚ್ಚಿನ ನೀರು ಬರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಏನು ಗ್ರಾಮದಲ್ಲಿ ನೀರು ಬರುತ್ತೆ ಆ ಗ್ರಾಮಗಳನ್ನ ಬೇರೆಡೆಯಲ್ಲಿ ಒಂದು ಸ್ಥಳಾಂತರ ಆಗಬೇಕು, ಸೇಫ್ ಆದಂತಹ ಜಾಗಗಳಿಗೆ ತೆರಳಬೇಕು ಅನ್ನೋ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂತದ್ದು. ಹಾಗಾಗಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಏನು ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಇನ್ನು ಮಳೆ ಕೂಡ ಜಿಲ್ಲೆಯಲ್ಲಿ ಮುಂದುವರುವುದರಿಂದ ಏನು ಪ್ರತಿ ವರ್ಷವೂ ಕೂಡ ಏನು ಲೇಟ್ ಆಗಿ ಜುಲೈ ಆಗಸ್ಟ್ ಅಲ್ಲಿ ಏನು ಭೀಮಾ ನದಿಗೆ ಹೆಚ್ಚಿನ ನೀರನ್ನು ಬರ್ತಾ ಇತ್ತು, ಆದ್ರೆ ಏನು ಈ ಒಂದು ಮೇನಲ್ಲಿಯೇ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಪ್ರವಾಹ ಕೂಡ ಏನು ಬರುವಂತ ಸಂದರ್ಭ ಏನು ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಈಗಾಗಲೇ ಮಾಡಿಕೊಂಡಿರುವಂತದ್ದು. ನದಿ ಸುತ್ತಮುತ್ತಲೇ ಇರುವಂತಹ ಜನರಿಗೂ ಕೂಡ ಯಾರು ಕೂಡ ಹೊಲಗಳಿಗೆ ಹೋಗಬಾರದು, ನದಿ ದಡದಲ್ಲಿರುವಂತಹ ಹೊಲಗಳಲ್ಲೂ ಕೂಡ ಕೆಲಸಕ್ಕೆ ಯಾರು ತೆರಳಬಾರದು ಅನ್ನೋ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂತದ್ದು. ಹಾಗಾಗಿ ಎಲ್ಲ ರೀತಿಯ ಒಂದು ಪ್ರವಾಹ ಬಂದ್ರೆ ಯಾವ ರೀತಿಯೆಲ್ಲ ಕ್ರಮಗಳನ್ನು ಕ್ರಮವನ್ನು ಕೈಗೊಳ್ಳಲು ಈಗ ಜಿಲ್ಲಾಡಳಿತ ಸಜ್ಜಾಗಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್